ಹಾಗಾದ್ರೆ ನಿಮ್ಮಲ್ಲಿ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಸರ್? ಮೇಡಮ್, ನಮ್ಮಲ್ಲಿ ಶುಗರ್ಗೆ 4 ಥರದ ಔಷಧಿಗಳನ್ನ ಕೊಡ್ತೀವಿ. ಮೊದಲನೇದು ಟ್ರಿಪಲ್ ಸ್ಟೆಮ್ಸಿಲ್ ಅಂತ ಹೇಳಿ, ಈ ಡ್ರಾಪ್ಸ್ನ ಬಂದುಬಿಟ್ಟು ನಾವು 2 ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರ್ತೀವಿ. ಆ ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನೊಂದು ನಿಮಗೆ ಮುಂಚಿನಿಂದ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನ ಹೇಳ್ತೀನಿ. ಓಕೆ, ಈಗ ನೋಡ್ರಿ, ಮುಂಚೆ ಹಿಂದಿನ ಕಾಲದಲ್ಲಿ ಈಗ ಒಂದು 50 ವರ್ಷ 100 ವರ್ಷದ ಹಿಂದೆ ಹೋದರೆ ನೀವು ಮಗು ಹುಟ್ಟಿದ ತಕ್ಷಣವೇ ಅಂಬ್ಲಿಕಲ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿನ ಎತ್ತಿಡ್ತಾ ಇದ್ರು. ಓಕೆ, ನೀವು ನೋಡಿದ್ದೀರಾ ಅನಿಸುತ್ತೆ, ಅಥವಾ ಕೇಳಿರ್ತೀರಾ ನೀವು ಇದನ್ನು ಮಾಡೋವಾಗ. ಬಟ್ ಈಗ ಏನಾಗಿದೆ ಅಂತಂದರೆ ಆ ಹೊಕ್ಕಳ ಬಳ್ಳಿನ ಪೂಜೆ ಮಾಡಿ ತಿಪ್ಪೆಗೆಸಿತಾ ಇದ್ದಾರೆ. ಓಕೆ, ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ದಾರೆ. ಅಂದರೆ ಆ ಹೊಕ್ಕಳ ಬಳ್ಳಿಯ ಮಹತ್ವ ಮತ್ತು ಆ ಅಂಬ್ಲಿಕಲ್ ಕಾರ್ಡ್ನಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಅದನ್ನು ಯಾವುದಾದ್ರೂ ಮಾರಣಾಂತಿಕ ರೋಗಗಳು ಬಂದರೆ ಜೇನುತುಪ್ಪದಲ್ಲಿ ತೆಗೆದುಬಿಟ್ಟು ಕುಡಿಸ್ತಾ ಇದ್ರು ಆ ಮನುಷ್ಯನಿಗೆ. ಈಗ ನಮ್ಮ ಹೊಕ್ಕಳ ಬಳ್ಳಿ ನಮಗೆ ಮಾತ್ರ ಯೂಸ್ ಆಗುತ್ತೆ. ಆ ಥರ ಪ್ರತಿಯೊಬ್ಬರದ್ದು ಎತ್ತಿಡ್ತಾ ಇದ್ರು, ಮಡಿಕೆಯಲ್ಲೋ ಅಥವಾ ತಾಯ್ತ ಮಾಡಿ ತಾಯ್ತ ಕೊರಳಲ್ಲೋ ಅಥವಾ ಗಂಟು ಮಾಡಿ ಸೊಂಟದಲ್ಲಿ ಕಟ್ತಾ ಇದ್ರು, ಅಥವಾ ತಿಪ್ಪೆಯಲ್ಲಿ ಕೆಳಗಡೆ ಮಡಿಕೆ ಇಟ್ಟು ಅಲ್ಲಿ ಸಪ್ರೇಟಾಗಿ ನೇಮ್ ಹಾಕಿ ಇಡ್ತಾ ಇದ್ರು. ಈ ಥರ ಎಲ್ಲ ಮಾಡ್ತಾಯಿದ್ರು. ಬಟ್ ಈಗ ಅದೆಲ್ಲ ಇಲ್ಲ. ಓಕೆ, ಆ ಪದ್ಧತಿಗಳನ್ನು ನೆನಪಾರಿದ್ದೀವಿ. ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಅದನ್ನು. ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಈ ಟ್ರಿಪಲ್ ಸ್ಟೆಮ್ಸಿಲ್ ಅನ್ನೋ ಒಂದು ಡ್ರಾಪ್ಸ್ನ ತಯಾರು ಮಾಡಿದ್ದೀವಿ. ಇದರಲ್ಲಿ ಆ ಥರದ್ದೇನು ಹಾಕಿಲ್ಲ. ಇದರಲ್ಲಿ ಆಯುರ್ವೇದದಲ್ಲಿ ಸಿಗ್ತಕ್ಕಂಥ ಒಂದು ಗ್ರೀನ್ ಆ್ಯಪಲ್ ಅಂತ ಸಿಗುತ್ತೆ, ನಿಮಗೆ ಗೊತ್ತಿರ್ಬೋದು. ಆ ಗ್ರೀನ್ ಆ್ಯಪಲ್ ವಿಶೇಷತೆ ಏನು ಅಂದರೆ, ಇದು ಒಂದು ಆ್ಯಪಲ್ ಅಂದ್ಕೊಳ್ಳಿ, ಅರ್ಧ ಕಟ್ ಆಯಿತು ಅಂದರೆ ತಾನೇ ಬೆಳೆಯುತ್ತೆ, ಡೆವಲಪ್ ಆಗುತ್ತೆ. ಸೆಲ್ಯುಲರ್ ಕೆಪಾಸಿಟಿ, ಸೆಲ್ಯುಲರ್ ಪವರ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಗ್ರೀನ್ ಆ್ಯಪಲ್ನ ಸೆಲ್ಸನ್ನು ಮತ್ತು ಗಿಡದ ಸ್ಟೆಮ್ಸನ್ನು ಬಳಸಿಬಿಟ್ಟು ಈ ಒಂದು ಡ್ರಾಪ್ಸ್ನ ತಯಾರು ಮಾಡಿದ್ದೀವಿ. ಇದಕ್ಕೆ ನಾವು ಟ್ರಿಪಲ್ ಸ್ಟೆಮ್ಸಿಲ್ ಅಂತ ಹೆಸರಿಟ್ಟಿರೋದು. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸಿಸ್ನಿಂದನೇ ಶುಗರ್ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಇನ್ಸುಲಿನ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಈ ಒಂದು ಡ್ರಾಪ್ಸ್ನ ನಾವೇನಾದರೂ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಅಂದರೆ ಮಧುಜೀರಕ ಗ್ರಂಥಿಯಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸ್ಗೆ ಇದು ಕೆಲಸ ಮಾಡುತ್ತೆ, ರಿಪೇರ್ ಮಾಡುತ್ತೆ, ರಿಸುವೆಂಟ್ ಮಾಡುತ್ತೆ. ಹಾಗಾಗಿ ನಾವು ಆಚೆ ಕಡೆಯಿಂದ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಆಲ್ಟರ್ನೇಟಿವ್ ಇನ್ಸುಲಿನ್, ಆಮೇಲೆ ಆರ್ಟಿಫಿಷಿಯಲ್ ಇನ್ಸುಲಿನ್ನ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಮ್ಮ ದೇಹನೇ ನಮ್ಮ ದೇಹಕ್ಕೆ ಬೇಕಾಗಿರೋಷ್ಟು ಶಕ್ತಿಯನ್ನು ಅಂದರೆ ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಒಂದು ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಬರುತ್ತೆ. ಸೊ ಈ ಜ್ಯೂಸನ್ನು ಏನು ಮಾಡ್ತೀವಿ, ಬೆಳಗ್ಗೆ 15 ml ಸಂಜೆ 15 ml ಮನುಷ್ಯರಿಗೆ ಕೊಡ್ತೀವಿ. ಕೊಡೋದ್ರಿಂದ ಏನಾಗುತ್ತೆ, ಇನ್ಸ್ಟೆಂಟಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ಈಗ ನೋಡಿರಿ, ನಮ್ಮ ಹತ್ರ ಬಂದಿರೋರು ಸೀದಾ ನಮ್ಮ ಹತ್ರ ಶುಗರ್ ಬಂದ ತಕ್ಷಣ ಬರಲ್ಲ. ಫಸ್ಟು ಸುತ್ತಾಡಿರ್ತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡಿರ್ತಾರೆ, ತುಂಬ ಅವ್ರಿಗೆ ಅನುಭವಗಳಿರ್ತವೆ, ತುಂಬ ಹೊಟ್ಟೆಯಲ್ಲಿ ಏನಂದರೆ ಗುಳಿಗೆಗಳು ಹೋಗಿ ಬಿದ್ದಿರ್ತವೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ. ಸೊ ಆ ಒಂದು ಕ್ಲೀನ್ ಮಾಡೋ ಸಾಧನನೇ ಡಿಟಾಕ್ಸಿ ಪ್ಲಸ್. ಈ ಒಂದು ಡಿಟಾಕ್ಸಿ ಪ್ಲಸ್ನಿಂದ ನಾವೇನು ಮಾಡ್ಬೋದು, ಬಾಡಿ ಕ್ಲೀನ್ ಮಾಡ್ಬೋದು, ಕೊಲೊನಲ್ ಕ್ಲೀನ್ ಮಾಡ್ಬೋದು, ಅದಾದಮೇಲೆ ಲಿವರ್ ಕ್ಲೀನ್ ಮಾಡ್ಬೋದು, ಓಕೆ, ಲಂಗ್ಸ್ ಕ್ಲೀನ್ ಮಾಡ್ಬೋದು. ಇದು ಒಂಥರ ಕಂಪ್ಲೀಟ್ ಡಿಟಾಕ್ಸಿಫಿಕೇಷನ್ನ ಮಾಡುತ್ತೆ ಬಾಡಿಗೆ.